ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿವಸ ನಾವು ಕುಂಬಳಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬರ್ರಿ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಕೆಳಗಿರುವ ಬೆಲ್ ಐಕಾನನ್ನು ಒತ್ತಿರಿ. ಈಗ ನೋಡ್ರಿ, ನಾನು ಕುಂಬಳಕಾಯಿ ಪಲ್ಯ ಈ ಥರ ಒಂದು ಕುಂಬಳಕಾಯಿ ಗೀರನ್ನು ನಾನು ತೊಗೊಂಡಿದ್ದೀನಿ. ನೋಡ್ರಿ, ಈ ಥರ 4 ಪೀಸ್ ನಾನು ಕಟ್ ಮಾಡಿಕೊಂಡು ಅದನ್ನು ಒಂದೊಂದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣುತ್ತೆ ಅದು. ಇನ್ನು ಮೇಲೆ ನಾನು ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕ್ರಿ. ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾ ಇರಬೇಕು. ನಾನು ಒಂದು ಸ್ಟೋವ್ನಲ್ಲಿ ಒಂದು ತಾವಲಿಯ ಮೇಲೆ ಎಣ್ಣೆ ಹಾಕಿ ಕಾಯಲು ಬಿಟ್ಟಿದ್ದೇನೆ. ನೋಡ್ರಿ, ಈ ಥರ ಅದು ಕಾದಾಗ ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಫುಲ್ ಕರಿಬೇಕ್ರಿ. ನೆಕ್ಸ್ಟ್ ನಾನು ಬಿಳಿ ಎಳ್ಳು ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ನೀವು ಬೇಕಂದರೆ ಮಾಡ್ಕೋಬೋದು, ಇಲ್ಲಾಂದ್ರಿಲ್ಲ. ಕರಿಬೇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ನಂತರ ಉಳ್ಳಾಗಡ್ಡಿ ಆನಿಯನನ್ನು ಕೂಡ ನಾನು ಎಣ್ಣೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ಆನಿಯನನ್ನು ಯೂಸ್ ಮಾಡ್ಕೋಬಹುದು. ಈ ರೀತಿ ಎಣ್ಣೆಯಲ್ಲಿ ಅವು ಕರಿಬೇಕ್ರಿ, ಚೆನ್ನಾಗಿ ಕರಿಬೇಕು. ಸ್ವಲ್ಪ ಹಸಿ ಖಾರ ಯೂಸ್ ಮಾಡ್ಕೋಬೇಕು. ಹಸಿ ಖಾರ ಹಾಕೋದ್ರಿಂದ ಇದು ಪಲ್ಯ ಚೆನ್ನಾಗಿ ಆಗುತ್ತೆ. ಈ ರೀತಿ ಎಲ್ಲವನ್ನು ನಾವೇನು ಮಾಡಬೇಕು, ಹಾಕಿದ್ದು ಎಲ್ಲ ಸಾಮಾನುಗಳಿಂದ ನಾವೇನು ಮಾಡಬೇಕು, ಎಣ್ಣೆಯಲ್ಲಿ ಕಾಯಬೇಕು. ಅರಿಶಿನ ಪುಡಿಯನ್ನು ಒಂದು ಸ್ವಲ್ಪ ನಾನು ಉದುರಿಸ್ಕೊಂಡಿದ್ದೇನೆ. ಅದಕ್ಕೆ ನಮಗೆ ಕಲರ್ ಬರೋದು. ಅರಿಶಿನ ಪುಡಿಯು ಹೆಲ್ತ್ಫುಲ್ಲಾದ ನಮಗೆ ಬಾಡಿಗೆ ಗ್ಲೋ ಕೊಡೋದಾಗಿರಬಹುದು. ಅರಿಶಿಣದಿಂದ ನಮಗೆ ಬಾಡಿಯಲ್ಲಿರತಕ್ಕಂತಹ ಎಲ್ಲ ರೋಗಗಳನ್ನು ಹೋಗಲಾಡಿಸುತ್ತದೆ. ಕಟ್ ಮಾಡಿಕೊಂಡಂತಹ ಕುಂಬಳಕಾಯಿಯ ನಾನು ಎಲ್ಲವನ್ನು ಒಗ್ಗರಣೆ ಒಳಗೆ ಹಾಕಿ ನಾನು ಅದನ್ನೇನು ಮಾಡ್ತೇನೆ ಅಂತಂದ್ರೆ ಬೇಯಿಸ್ತಾ ಇದ್ದೇನೆ. ಈ ರೀತಿ ನಾವೇನು ಮಾಡಬೇಕು, ಬೇಯಿಸ್ಕೊಂತ ಹೋಗ್ಬೇಕ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಈ ಕುಂಬಳಕಾಯಿ ಪಲ್ಯ. ನೋಡ್ರಿ, ಈ ರೀತಿ ಬೇಯಬೇಕು. ಇದನ್ನು ನಾವೇನು ಮಾಡ್ಬೋದು, ಹಾಗೆ ಫ್ರೈ ಮಾಡ್ತಾನೂ ಹೋಗ್ಬೋದು. ನೆಕ್ಸ್ಟ್ ನಾವೇನು ಮಾಡ್ತೇವೆ ಅಂದರೆ, ರುಚಿಗೆ ನಮಗೆ ಬೇಕಂತಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಪಲ್ಯ ಅಂತಂದ್ರೆ ನಾವು ಶೇಂಗಾ ಪುಡಿಯನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಗುರೆಳ್ಳು ಪುಡಿಯನ್ನು ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇವೆರಡು ಹಾಕಿ ಮಿಕ್ಸ್ ಮಾಡೋದ್ರಿಂದ ಪಲ್ಯ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಮತ್ತು ರುಚಿಕರವಾಗಿ ಬರ್ತೈತ್ರಿ. ಈ ರೀತಿ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಯೂಸ್ ಮಾಡಬೇಕು. ಉಪ್ಪಿಲ್ಲಂದ್ರೆ ಯಾವ ಪದಾರ್ಥನೂ ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಮಗೆ ಬೆಲ್ಲ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನಾವು ನಿಂಬೆ ರಸ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಹುಳಿ ಬೇಕಂತಂದ್ರೆ. ಇದು ಆಪ್ಷನ್ ರೀ. ಬೇಕಂದ್ರೆ ನಿಂಬೆ ರಸ ಯೂಸ್ ಮಾಡ್ಕೋಬೋದು, ಅಥವಾ ನಾವು ಹುಣಸೆ ಹುಳಿಯನ್ನು ನಾವು ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಾವೇನು ಮಾಡ್ಬೇಕು, ಅದನ್ನು ಕಲಿಸ್ಬೇಕ್ರಿ. ಈ ರೀತಿಯಾಗಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣತೈತಿ ಪಲ್ಯ. ನೋಡ್ರಿ, ಕುಂಬಳಕಾಯಿಯಿಂದ ನಾವು ಏನು ಮಾಡ್ತೀವಿ ಅಂದರೆ, ಇದು ರೊಟ್ಟಿಯಲ್ಲಿ ತಿನ್ನಲು ಯೂಸ್ ಆಗ್ತೈತಿ ಮತ್ತು ಸಾಂಬಾರನ್ನು ನಾವು ಯೂಸ್ ಮಾಡ್ಕೋಬೋದು. ಈ ಸಾಂಬಾರಿನ ಮುಖಾಂತರ ತಿನ್ಬೋದು. ಅನ್ನದಲ್ಲಿ ನಾವು ಏನು ಮಾಡ್ಬೋದು, ತಿನ್ಬೋದು. ಬಿಸಿಯಾದ ಪಲ್ಯ ರೆಡಿಯಾಗಿದೆ. ಇಷ್ಟು ವಾಚ್ ಮಾಡಿದ್ದಕ್ಕೆ ತುಂಬ ನಿಮಗೆ ಧನ್ಯವಾದಗಳು.